ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಜೋಕುಮಾರ ಹಬ್ಬವನ್ನು ಹೇಗೆ ಯಾಕೆ ಮತ್ತು ಯಾವಾಗ ಆಚರಣೆ ಮಾಡ್ತಾರೆ ಮತ್ತು ಜೋಕುಮಾರ ಅಂದರೆ ಯಾರು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಉತ್ತರ ಕರ್ನಾಟಕದಲ್ಲಿ ಜೋಕುಮಾರ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕುಮಾರ ಸ್ವಾಮಿ ಹಬ್ಬವನ್ನು ತಳವಾರ ಸಮುದಾಯದವರು ಆಚರಣೆ ಮಾಡುತ್ತಾರೆ. ಅವನು ಭಾದ್ರಪದ ಮಾಸದ ಅಷ್ಟಮಿಯಂದು ಹುಟ್ಟುವ ಜೋಕುಮಾರ. ಜೋ ಎಂಬ ಮುನಿಯ ಮಗನು. ಅವನು ಜ್ಯೇಷ್ಠಾದೇವಿಯ ಮಗನೆಂದು ಹೇಳುತ್ತಾರೆ. ಗಣಪ ಕುಳಿತು ತಿಂದು ಉಂಡು ಹೋದರೆ ಜೋಕುಮಾರ ಮಾತ್ರ ಭೂಮಂಡಲದಲ್ಲಿ ಓಣಿಗೂ ಸುತ್ತಾಡಿ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವುದನ್ನು ಕಂಡು ಶಿವನಿಗೆ ವರದಿ ಒಪ್ಪಿಸಿ ಮಳೆ ತರುತ್ತಾನೆ ಎಂಬ ಪ್ರತೀತಿ ಇದೆ. ಕುಂಬಾರ ಮನೆಯಲ್ಲಿ ಜನಿಸಿ ತಳವಾರ ಮನೆಯಲ್ಲಿ ಮೆರೆದಾಡಿ ಕೇರ್ಯಾನವರ ಮನೆಯಲ್ಲಿ ಜಿಗಿದಾಡಿ ಕೊನೆಗೆ ದಾಸರ ಪಡಿಯಲ್ಲಿ ಮರಣ ಹೊಂದುತ್ತಾನೆ ಎಂಬುದು ಮೊದಲಿನಿಂದ ಜಾರಿಯಲ್ಲಿದ್ದ ಪದ್ಧತಿಯಾಗಿದೆ. ಗಣಪತಿ ಕುಳಿತ 4ನೇ ದಿನಕ್ಕೆ ಜೋಕುಮಾರ ಜನಿಸುತ್ತಾನೆ. ನಂತರ ಅವನಿಗೆ ಬೆಣ್ಣೆ ಬೇವಿನ ತಪ್ಪಲದಿಂದ ಸಿಂಗರಿಸಿ ಬಿದಿರಿನ ಬುಟ್ಟಿಯಲ್ಲಿಟ್ಟುಕೊಂಡು ಮಹಿಳೆಯರು ಗಲ್ಲಿ ಮನೆ ತಿರುಗಾಡುತ್ತಾರೆ. ಜೋಕುಮಾರನಿಗೆ ಗೋಧಿ, ಜೋಳ, ಸಜ್ಜಿ, ಹಣ ಸೇರಿದಂತೆ ಅನೇಕ ಪದಾರ್ಥಗಳನ್ನು ಜನ ನೀಡುತ್ತಾರೆ. ಬಂದ ಧಾನ್ಯಗಳೆಲ್ಲ ಕುಂಬಾರರು, ಕೇರಿಯ ಜನರು ಸೇರಿ 3 ಪಾಲು ಹಂಚಿಕೊಳ್ಳುತ್ತಾರೆ. 7 ದಿನಗಳವರೆಗೆ ನಗರದಲ್ಲಿ ತಿರುಗಾಡಿ 7ನೇ ರಾತ್ರಿ ಎಲ್ಲ ಜನ ಮಲಗಿದ ಮೇಲೆ ಕೇರಿಯಲ್ಲಿನ ದೇವಿ ಗುಡಿ ಕಟ್ಟೆಯ ಮೇಲೆ ಇಟ್ಟು ಬರುತ್ತಾರೆ. ನಂತರ ಕೇರಿಯ ಜನ ಜೋಕುಮಾರನ ಮೂರ್ತಿ ಮೇಲೆ ಬಾರಿ ಗಿಡದ ಕಂಟಿಯಿಂದ ಮುಚ್ಚಿ ಆತನ ಸುತ್ತಲೂ ಸುತ್ತುತ್ತಾರೆ. ಸುತ್ತುವಾಗ ಬಾರಿ ಕಂಟಿಗೆ ಸೀರೆ ಸಿಲುಕಿದಾಗ ಜೋಕುಮಾರ ಜಗ್ಗಿದ ಎಂದು ಭಾವಿಸಿ ಕಲ್ಲಿನಿಂದ ಒನಕೆಯಿಂದ ಜಡಿದು ತಲೆ ಬುರುಡೆ ಒಡೆಯುವುದು ವಾಡಿಕೆ. ನಂತರ ದಾಸರ ಪಡಿಯಲ್ಲಿ ಒಡೆದ ಮೂರ್ತಿ ದಫನ ಮಾಡುತ್ತಾರೆ. ಮರುದಿನ ದಾಸರು ಅಂದರೆ ಅಗಸರು ಜೋಕುಮಾರನ ದಿನದ ತಿಥಿ ಕಾರ್ಯದ ಸಿಹಿ ಊಟ ಮಾಡಿ ಹಬ್ಬವನ್ನು ಮುಗಿಸುತ್ತಾರೆ. ಅಡ್ಡಡ್ಡ ಮಳಿ ಬಂದ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಹೈನಾಗಿ ಜೋಕುಮಾರ ಮಡಿವಾಳರ ಕೇರಿ ಹೊಕ್ಕಾಣ ಜೋಕುಮಾರ ಮುಡಿ ತುಂಬ ಹೂ ಮುಡಿದಂಥ ಚೆಲುವಿ ತನ್ನ ಮಡದಿಯಾಗೆಂದ ಜೋಕುಮಾರ ಎಂದು ಗುಂಪಾಗಿ ತಳವಾರ ಸಮುದಾಯದವರು ಮಹಿಳೆಯರು ಹಾಡನ್ನು ಹಾಡುತ್ತಾರೆ. ಅನಂತನ ಹುಣ್ಣಿಮೆ ಬಂದರೆ ಉತ್ತರ ಕರ್ನಾಟಕದ ಜನತೆಗೆ ಜೋಕುಮಾರ ಸ್ವಾಮಿಯ ಹಬ್ಬದ ಸಂಭ್ರಮವೂ ಸಂಭ್ರಮ. ಗಣೇಶ ಹುಟ್ಟಿ 3 ದಿನಗಳ ನಂತರ ಅಂದರೆ 4ನೇ ದಿವಸಕ್ಕೆ ಜೋಕುಮಾರ ಹುಟ್ಟುತ್ತಾನೆ. ಉತ್ತರ ಕರ್ನಾಟಕದಲ್ಲಿ ಗಂಗಾಮತಸ್ಥ ಮಹಿಳೆಯರು ಬುಟ್ಟಿಯಲ್ಲಿ ಜೋಕುಮಾರನ ಮೂರ್ತಿಯನ್ನು ಹೊತ್ತು ಮನೆಗೆ ಊರಿಗೆ ಹೋಗಿ ಜೋಕುಮಾರ ಸ್ವಾಮಿ ಹಾಡು ಹೇಳುವ ಪರಿ ಸೋಜಿಗ ಮೂಡುತ್ತದೆ. ಬೆಣ್ಣೆಯ ತಾನನ್ನ ಕಂದಾಗ ಹೊಣ್ಣು ಮಾಳಿಗೆ ಮನೆಯವ್ವ ಮಲ್ಲವ್ವ ನೀ ಬೆಣ್ಣೆಯ ತಾನನ್ನ ಕೊಂಬ್ರಾಗ ಎಂದು ಹಳ್ಳಿನಾಡಿನ ರೈತ ಮಹಿಳೆಯರನ್ನು ವರ್ಣಿಸುವ ಜೋಕುಮಾರ ಪದಗಳ ಝಲಕ್ ಮತ್ತೆ ಮುಂದುವರೆದು ಶೆಟ್ಟರೆಲ್ಲ ಕಟ್ಟಿ ಮ್ಯಾಲೆ ಕುಂತೆ ನಿದ್ರೆ ಕಂದನ ಕರಿಸ್ಯಾರ ಕೇಳ್ಯಾರವ್ವ ಒಂದು ಉತ್ತರಿ ಮಳಿಗಣ್ಣುವಾಗಿ ಎಂದು ಜೋಕಪ್ಪನ ಮಹಿಳೆಯರು ಸಾರುತ್ತಾರೆ. ಜೋಕುಮಾರ ಸ್ವಾಮಿಗೆ ರೈತರು ಕಾಳು ಕಡಿ, ಬೆಣ್ಣೆ, ಮೆಣಸಿನಕಾಯಿ, ಉಪ್ಪು ಮುಂತಾದ ವಸ್ತುಗಳನಿಗೆ ಜೋಗಪ್ಪನಿಗೆ ಅರ್ಪಿಸುತ್ತಾರೆ. ಜೋಕುಮಾರನಿಗೆ ಅರ್ಪಿಸಿ ಭಕ್ತಿ ಮೆರೆಯುತ್ತಾರೆ. ಗಣೇಶನ ಹಬ್ಬದಲ್ಲಿ ಮಳೆ ಇಲ್ಲದೆ ಮುಗಿಲು ನೋಡುತ್ತಿರುವ ರೈತರು ಜೋಕುಮಾರ ಸ್ವಾಮಿ ಹಬ್ಬ ಬಂತೆಂದರೆ ಹರ್ಷ ಪಡುತ್ತಾರೆ. ಜೋಕಪ್ಪ ಮಳೆ ತರುತ್ತಾನೆ ಎಂದು ನಂಬಿಕೆ ಇದೆ. ಈಗಲೂ ಉತ್ತರ ಕರ್ನಾಟಕದ ರೈತರಲ್ಲಿದೆ. ಜೋಕುಮಾರ ಸ್ವಾಮಿ ಕಾಮಚೇಷ್ಟೆಯಿಂದ ಮಹಿಳೆಯರನ್ನು ಕಾಡುತ್ತಿದ್ದ ಎಂದು ಜೋಕಪ್ಪನ ಜಾನಪದ ಹಾಡುಗಳಲ್ಲೇ ಗೊತ್ತಾಗುತ್ತದೆ. ಈತ ಹುಟ್ಟಿ 7 ದಿನ ಹಾಗೂ ಸತ್ತ 7 ದಿನಗಳ ಸಮಯವನ್ನು ಜೋಕಪ್ಪನ ಅಳಲು ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಹೊಸದಾಗಿ ಮದುವೆಯಾದ ಮಹಿಳೆಯರು ಈಗಲೂ ಗಂಡನ ಮನೆಯಲ್ಲಿ ಇರುವುದಿಲ್ಲ. ಭಾದ್ರಪದ ಶುದ್ಧ ಅಷ್ಟಮಿಯಂದು ಜೋಕಪ್ಪನ ಜನನ. ಅಂದಿನಿಂದ 1 ವಾರ ಜೋಕಪ್ಪನ ಹಬ್ಬ ನಡೆಯುತ್ತದೆ. ಹುಟ್ಟಿ ವಾರದ ನಂತರ ಜೋಕಪ್ಪ ಸಾಯುತ್ತಾನೆ. ಅಂದು ಕಡುಬು ಸಿಹಿ ಅಡುಗೆ ಮಾಡಿ ಹಳ್ಳಿಗಾಡಿನ ಎಲ್ಲ ಜನತೆ ಹಬ್ಬ ಆಚರಿಸುತ್ತಾರೆ. ಅನಂತನ ಹುಣ್ಣಿಮೆಯನ್ನು ಗ್ರಾಮೀಣ ಭಾಗದಲ್ಲಿ ಈಗಲೂ ಜೋಕಪ್ಪನ ಹುಣ್ಣಿಮೆ ಎಂದೇ ಕರೆಯುತ್ತಾರೆ. ಹಿಂದೆ ಜೋಕುಮಾರ ಸ್ವಾಮಿ ಆಚರಣೆ ವೈಭವದಿಂದ ನಡೆಯುತ್ತಿತ್ತು. ಈಗ ನೇಪಥ್ಯಕ್ಕೆ ಸರಿಯುತ್ತಿದೆ. ಗಂಗಾಮತ ಸಮಾಜದ ಮಹಿಳೆಯರು ತುದಿ ನಾಲಿಗೆಯ ಮೇಲಿರುವ ಜೋಕಪ್ಪನ ಹಾಡುಗಳು ಮುಂದಿನ ಪೀಳಿಗೆಗೆ ಒಯ್ಯಬೇಕಾಗಿದೆ. ಜಾನಪದ ಅಕಾಡೆಮಿಗಳು, ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಬೇಕಿದೆ. ಜೋಕಪ್ಪ ನಮ್ಮ ಮನೆಯಲ್ಲಿ ಹುಟ್ಟುತ್ತಾನೆ. ನಾವೇ ಮಣ್ಣಿನ ಮೂರ್ತಿಯನ್ನು ಬುಟ್ಟಿಯಲ್ಲಿ ಹೊತ್ತು ಊರೂರು ಮನೆ ತಿರುಗುತ್ತೇವೆ.
ನಮ್ಮ ವಂಶಸ್ಥರು ಅಣ್ಣ ತಮ್ಮಂದಿರು ಪ್ರತಿ ವರ್ಷ ಸರತಿಯಂತೆ ಹಂಚಿಕೊಂಡು ಒಂದೊಂದು ವರ್ಷ ಒಬ್ಬೊಬ್ಬರು ಜೋಕುಮಾರನ ಬುಟ್ಟಿಯಲ್ಲಿ ಹೊತ್ತು ತಿರುಗ್ತೀವಿ. ನೂರಾರು ಜನಪದ ಹಾಡು ಹಾಡ್ತೀವಿ. ಆದರೆ ಇದುವರೆಗೂ ನಮಗೆ ಸರ್ಕಾರ ಕಲಾವಿದೆಯರ ಮಾಸಾಶನ ನೀಡ್ತಿಲ್ಲ ಎಂದು ಜೋಕುಮಾರನ ಪದಗಳನ್ನು ಹಾಡುವ ಮಹಿಳೆ ಹೇಳಿದರು. ಜೋಕುಮಾರನ ಹುಣ್ಣಿಮೆಯ ವಾರದ ಮೊದಲು ಹುಟ್ಟಿ ಅನಂತನ ಹುಣ್ಣಿಮೆಯಂದೇ ಸಾಯುತ್ತಾನೆ. ಜೋಕುಮಾರ ಸ್ವಾಮಿಯ ಪ್ರಸಾದವನ್ನು ಚರಗ ತೆಗೆದುಕೊಂಡು ಹೋಗಿ ಸೂರ್ಯ ಹುಟ್ಟೋ ಮುಂಚೆಯೇ ನಮ್ಮ ಹೊಲಗಳಲ್ಲಿ ಚೆಲ್ಲುತ್ತೇವೆ. ಚರಗ ಚೆಲ್ಲಿದರೆ ಬೆಳೆಗಳು ಹುಲಸಾಗಿ ಬೆಳಿತಾವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಎಂದು ರೈತರು ಹೇಳುತ್ತಾರೆ. ನಾವು ಜೋಕುಮಾರನ ಸ್ವರೂಪ ನೋಡುವುದಾದರೆ ಅಗಲ ಮುಖ ಇರುತ್ತೆ. ದೊಡ್ಡ ಕಣ್ಣು, ವಿಭೂತಿ, ಉರಿಕಟ್ಟಾದ ದೊಡ್ಡ ಮೀಸೆ, ತೆರೆದ ಬಾಯಿ, ಗಿಡ್ಡ ಕಾಲುಗಳು, ಕೈಯಲ್ಲಿ ಸಣ್ಣದಾದ ಕತ್ತಿಯುಳ್ಳ ಮಣ್ಣಿನ ಮೂರ್ತಿಯನ್ನು ಬೇವಿನ ತಪ್ಪಲಲ್ಲಿ ಮುಚ್ಚಿಕೊಂಡು ಹೆಣ್ಣು ಮಕ್ಕಳು ಬಿದಿರಿನ ಬುಟ್ಟಿಯಲ್ಲಿ ಹೊತ್ತು ತರುತ್ತಾರೆ. ಕಣ್ಣಿಗೆ ಶಕ್ತಿ ಅಥವಾ ಕಾಡಿಗೆಯನ್ನು ಚುಚ್ಚಿ ಅವು ಎದ್ದು ಕಾಣುವಂತೆ ಮಾಡಿರುತ್ತಾರೆ. ಅಂಬಲಿ ಚರಗ ಅಂದರೆ ಏನಂತ ನೋಡೋಣ. ಮನೆ ಮುಂದೆ ಬಂದ ಜೋಕುಮಾರನಿಗೆ ಮನೆಯವರು ಮನೆಯಲ್ಲಿರುವ ಚಿಕ್ಕಾಡ, ಸೊಳ್ಳೆ, ತಿಗಣೆಗಳೆಲ್ಲವೂ ನಿನ್ನೊಂದಿಗೆ ಹೋಗಲಿ ಎಂದು ಇವನಿಗೆ ಮೆಣಸಿನಕಾಯಿ, ಉಪ್ಪು ನೀಡುತ್ತಾರೆ. ಅಲ್ಲದೆ ಜೋಳ, ಆಹಾರ ಪದಾರ್ಥಗಳನ್ನು ನೀಡಿ ಪೂಜಿಸುತ್ತಾರೆ. ಉತ್ತಮ ಮಳೆ ನೀಡಿ ಸಮೃದ್ಧವಾದ ಬೆಳೆ ನೀಡೆಂದು ಬೇಡಿಕೊಳ್ಳುತ್ತಾರೆ. ಜೋಕುಮಾರನನ್ನು ಹೊತ್ತ ಹೆಣ್ಣು ಮಕ್ಕಳು ರೈತರಿಗೆ ಪುನಃ ಜೋಕುಮಾರನ ಪ್ರಸಾದವೆಂದು ಅಂಬಲಿ ಕೊಡೋರು. ಇದನ್ನೇ ರೈತರು ತಮ್ಮ ಹೊಲಗಳಿಗೆ ಹೋಗಿ ಚರಗವೆಂದು ಚೆಲ್ಲುತ್ತಾರೆ. ಈ ಸಂಪ್ರದಾಯ ಇಂದಿಗೂ ಅಂಬಲಿ ಚರಗ ಅಂತ ಪ್ರಸಿದ್ಧಿ ಇದೆ. ಅಲ್ಪಾಯುಷಿ ಜೋಕುಮಾರ. ಹುಟ್ಟಿದ 7 ದಿನ ಪುಂಡಾಟಿಕೆ ಮೆರೆಯುವ ಜೋಕುಮಾರ ಸತ್ತು ಹೋದ ಜನಪದ ದೇವತೆ ಎಂದು ಜೋಕುಮಾರನನ್ನು ಗುರುತಿಸುತ್ತಾರೆ. ಜೋಕುಮಾರನ ಸುತ್ತಲೂ ಮುಳ್ಳು ಹಾಕಿ ಹೆಣ್ಣು ಮಕ್ಕಳು ಸುತ್ತುತ್ತಾ ಹಾಡುತ್ತಾರೆ. ಈ ವೇಳೆ ಹೆಣ್ಣು ಮಕ್ಕಳ ಸೆರಗು ಮುಳ್ಳಿಗೆ ತಾಗುತ್ತದೆ. ಜೋಕುಮಾರನೇ ಸೀರೆ ಎಳೆದನೆಂದು ಗಂಡಸರು ಆತನನ್ನು ಒಣಕೆಯಿಂದ ಹೊಡೆಯುತ್ತಾರೆ. ಆಗ ಆತನ ರುಂಡ ಅಂಗಾತ ಬಿದ್ದರೆ ಉತ್ತಮ ಮಳೆಗಾಲವೆಂದು, ಬೋರಲು ಬಿದ್ದರೆ ಬರಗಾಲ ಎಂದು ಜನಪದರು ನಂಬುತ್ತಾರೆ. ನಂತರ ರುಂಡ ಮುಂಡಗಳನ್ನು ಊರ ಮುಂದಿನ ಹಳ್ಳ ಅಥವಾ ಕೆರೆಗೆ ತಂದು ಬಟ್ಟೆ ತೊಳೆಯುವ ಕಲ್ಲಿನ ಕೆಳಗೆ ಮುಚ್ಚಿ ಬರುತ್ತಾರೆ. ಜೋಕುಮಾರ ಸತ್ತು 3 ದಿನಗಳವರೆಗೂ ಅಗಸರು ಇಂದಿಗೂ ಬಟ್ಟೆ ತೊಳೆಯಲು ಹಳ್ಳಕ್ಕೆ ಹೋಗುವುದಿಲ್ಲ. ಈ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಜೀವೋತ್ಪತ್ತಿ ನೆಲ ಸೂಚನೆ. ಜೋಕುಮಾರ ಸತ್ತು ಪರಮಾತ್ಮನ ಹತ್ತಿರ ಹೋಗಿ ಭೂಲೋಕದಲ್ಲಿ ಮಳೆ ಬೆಳೆ ಸರಿಯಿಲ್ಲ, ಅವರಿಗೆ ಮಳೆಯ ಅವಶ್ಯಕತೆ ಇದೆ ಎಂಬ ವರದಿ ಮಾಡುತ್ತಾನೆ. ಆದ್ದರಿಂದ ಜೋಕುಮಾರ ಮಳೆ ಕೊಡಿಸುವ ದೇವರು ಎಂಬ ನಂಬಿಕೆ ದಂತಕಥೆ, ವಿವಿಧ ಪೌರಾಣಿಕ ಕಾವ್ಯಗಳಿಂದ ನಮಗೆ ತಿಳಿದು ಬರುತ್ತದೆ. ಜೋಕುಮಾರನ ಒಟ್ಟು ಆಚರಣೆಗಳನ್ನು ಗಮನಿಸಿದಾಗ ಇದೊಂದು ಭೂಮಿಗಾಗಿ ನಡೆಯುವ ನರಬಲಿಯ ಸಂಗತಿಗಳನ್ನು ಗ್ರಹಿಕೆಗೆ ತರುತ್ತದೆ. ರಕ್ತ, ಭೂಮಿ, ಅಂಬಲಿ, ಚರಗ ಇವು ಜೀವೋತ್ಪತ್ತಿಯ ನೆಲೆಗಳನ್ನು ಸೂಚಿಸುತ್ತದೆ ಎಂಬುದನ್ನು ಜಾನಪದ ವಿಶ್ವಕೋಶದಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋದಲ್ಲಿ ನಾನು ಜೋಕುಮಾರನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.